ಕಡಿಮೆ ಬಂಡವಾಳ ಹೂಡಿ ಉತ್ತಮ ಇಳುವರಿಯೊಂದಿಗೆ ಅಧಿಕ ಲಾಭ ಪಡೆಯುವ ಮೂಲಕ ಸಮಗ್ರ ಕೃಷಿ ಮಾಡಲು ಸಾಧ್ಯವಿದೆ. ವ್ಯವಸ್ಥಿತವಾದ ಯೋಜನೆ ರೂಪಿಸಿಕೊಂಡರೆ ಮನೆ ಸುತ್ತಮುತ್ತ ಲಭ್ಯವಿರುವ ಸ್ವಲ್ಪ ಜಾಗದಲ್ಲೂ ಅಧಿಕ ಲಾಭ ತರುವ ಹೈನುಗಾರಿಕೆ ಹಾಗೂ ಕೋಳಿ ಸಾಕಾಣಿಕೆಯ ಮೂಲಕ ಯಶಸ್ಸು ಕಂಡುಕೊಳ್ಳಲು ಸಾಧ್ಯವಿದೆ. ಬಂಟ್ವಾಳ ತಾಲೂಕಿನ ತೆಂಕಬೆಳ್ಳೂರು ಗ್ರಾಮದ ಕಂಬದಬೆಟ್ಟುವಿನ ರೈತ ನಿರಂಜನ ಸೇಮಿತ ಅವರ ಕೃಷಿ ಚಟುವಟಿಕೆಯನ್ನ ಕಂಡರೆ ಎಂಥವರಿಗೂ ಕೃಷಿ ಮಾಡಬೇಕೆನ್ನುವ ಹುಮ್ಮಸ್ಸು ಮೂಡುತ್ತೆ. ಕೃಷಿ ನಷ್ಟ ಎಂದು ಹಿಂಜರಿಯುವವರಿಗೆ ಸಮಗ್ರ ಕೃಷಿ ಉತ್ತಮ ಆದಾಯದ ಮೂಲ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ನಿರಂಜನ ಸೇಮಿತ ಅವರು ಎಸ್ಎಸ್ಎಲ್ಸಿ ಬಳಿಕ ಕೃಷಿಯತ್ತ ಆಕರ್ಷಿತಗೊಂಡು ತನ್ನ ಪೂರ್ಣಕಾಲಿಕ ವೃತ್ತಿಯನ್ನಾಗಿ ಅವಲಂಬಿಸಿದ್ದಾರೆ. ಹಿರಿಯರಿಂದ ಬಳುವಳಿಯಾಗಿ ಬಂದ ಜಮೀನಿನಲ್ಲಿ ಅಡಕೆ, ತೆಂಗು, ಬಾಳೆ, ಕಾಳುಮೆಣಸು, ರಬ್ಬರ್, ತರಕಾರಿ ಬೆಳೆಸಿ ಉತ್ತಮ ಇಳುವರಿಯೊಂದಿಗೆ ಲಾಭ ಪಡೆಯುತ್ತಿದ್ದಾರೆ. ಅಡಿಕೆ ತೋಟವೊಂದರಲ್ಲಿ ವಾರ್ಷಿಕ 50 ಕ್ವಿಂಟಲ್ ಅಡಿಕೆ ಪಡೆಯುತ್ತಾರೆ. ನಿರಂತರ 22 ವರ್ಷಗಳ ಕೃಷಿ ಸಾಧನೆಯ ಪರಿಶ್ರಮದಲ್ಲಿ ನೆಮ್ಮದಿಯನ್ನ ಕಂಡುಕೊಂಡಿದ್ದಾರೆ. ನಿರಂಜನ ಸೇಮಿತ ಅವರ ಮನೆ ಮುಂಭಾಗ ಹಾಗೂ ಹಿಂಬದಿಯಲ್ಲಿ 2 ದನದ ಹಟ್ಟಿಯಿದೆ. ಗಿರ್, ಜರ್ಸಿ, ಎಚ್ಎಫ್ ಸೇರಿದಂತೆ 11 ದನಗಳಿವೆ. ಪ್ರತಿದಿನ 30 ಲೀಟರ್ ಹಾಲನ್ನ ಡೈರಿಗೆ ಹಾಕ್ತಾರೆ. ಕೈಯಿಂದಲೇ ಹಾಲು ಕರೆಯುವ ಇವರು ಯಾಂತ್ರಿಕ ವಿಧಾನದಿಂದ ದೂರ ಉಳಿದಿದ್ದಾರೆ. ದನದ ಸೆಗಣಿ ಗೋಬರ್ ಗ್ಯಾಸ್ ಹಾಕಿ ಬಳಕೆಯಾಗ್ತದೆ. ಅದರ ಸ್ಲರಿ ನೀರು ತೋಟಕ್ಕೆ ಹೋಗ್ತದೆ. ಗಂಜಳ ಹಾಗೂ ಸಾವಯವ ಗೊಬ್ಬರ ಪಡೆದ ಅಡಿಕೆ ತೋಟ ಸೊಂಪಾಗಿ ಬೆಳೆದು ನಿಂತಿದೆ. ದನದ ಹಟ್ಟಿಗೆ ತಾಕಿಕೊಂಡೇ ಆಡು ಹಾಗೂ ಕೋಳಿಗೂಡು ಇದೆ. ದೇಶಿ ತಳಿಯೊಂದಿಗೆ ಹೈಬ್ರಿಡ್ ತಳಿಗಳು ಸೇರಿ ಒಟ್ಟು 25 ಆಡುಗಳಿವೆ. ಆಡುಗೂಡಿನ ಕೆಳಗೆ ಸ್ವರ್ಣದಾರ ಕೋಳಿ ಸಾಕಾಣೆಯೂ ಇದೆ. ಆಡಿನ ಇಕ್ಕೆಗಳೊಂದಿಗೆ ಆಹಾರ ಕುಕ್ಕಿ ತಿನ್ನುವ ಸ್ವರ್ಣದಾರ ಕೋಳಿಗಳದ್ದು ಪ್ರತ್ಯೇಕ ಸಾಮ್ರಾಜ್ಯ. ಇದರ ಪಕ್ಕ ನಾಟಿ ಕೋಳಿಗಳ ಕೂಡು. ಇದೆಲ್ಲದಕ್ಕಿಂತಲೂ ವಿಶಿಷ್ಟವಾದುದು ಕೇರಳ ತಳಿಯ ಕೋಳಿ ಸಾಕಣೆ. ಗಂಡು ಕೋಳಿಯ ಸ್ಪರ್ಶವೇ ಇಲ್ಲದೆ 2 ವರ್ಷಗಳ ಕಾಲ ಈ ಕೋಳಿ ಮೊಟ್ಟೆ ಇಡುತ್ತದೆ. ಕ್ಯಾನ್ಸರ್ ಮೊದಲಾದ ರೋಗಗಳಿಗೂ ಈ ಕೋಳಿ ಮೊಟ್ಟೆ ಉತ್ತಮ ಔಷಧಿಯಾಗಿರುವುದರಿಂದ ಮೊಟ್ಟೆಗಳಿಗೆ ಭಾರಿ ಬೇಡಿಕೆ. ಮೊಟ್ಟೆ ಬೇಕಾದವರು ಇವರ ಮನೆಗೆ ಬಂದು ಖರೀದಿಸಿಕೊಂಡು ಹೋಗ್ತಾರೆ. ಮಾದರಿಯಾಗಿ ಸಿಕ್ಕಿದ್ದು ನಮ್ಮ ನಿರಂಜನ ಸೇಮಿತ ಅವರು. ಖಂಡಿತವಾಗ್ಲೂ ನಾವು ಅವರನ್ನು ಹೆಮ್ಮೆ ಪಡಲೇಬೇಕಾದ ವಿಷಯ. ಯಾಕಂತ ಹೇಳಿದ್ರೆ ಅವರೊಂದು ಸಣ್ಣ ತಾಕುವಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ಇಳುವರಿಯನ್ನು ಪಡೆಯುವಂಥ ದೃಷ್ಟಿಯಲ್ಲಿ ಅವರೊಂದು ಕೃಷಿ ತಾಕುವನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಕೋಳಿ ಸಾಕಣೆ ಆಗಿರ್ಬೋದು, ಆಡು ಸಾಕಣೆ ಆಗಿರ್ಬೋದು, ಅದರ ಜೊತೆಗೆ ಗೋಬರ್ ಗ್ಯಾಸ್ ಆಗಿರ್ಬೋದು, ಅದರ ಜೊತೆಗೆ ಸ್ವರ್ಣದಾರ ಮೊಟ್ಟೆ ಇಡುವಂಥ ಕೋಳಿಗಳಾಗಿರ್ಬೋದು, ಇದನ್ನೆಲ್ಲ ಒಂದೇ ತಾಕುವಿನಲ್ಲಿ ಮಾಡ್ತಿದ್ದಾರೆ. ನಮ್ಮ ಜನರಿಗೆ ಮೇಯ್ನಾಗಿ ಇಷ್ಟಪಟ್ಟದ್ದು ಏಕಂತ ಹೇಳಿದ್ರೆ ಅವರು ಕಡಿಮೆ ಜಮೀನಲ್ಲಿ ಅಂತಲೇ ಕಡಿಮೆ ಜಾಗದಲ್ಲಿ ಜಾಸ್ತಿ ಇಳುವರಿಯನ್ನು ಪಡೆಯುವ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆ. ಅಡಕೆ, ತೆಂಗು, ಕಾಳುಮೆಣಸಿನೊಂದಿಗೆ ಪಪ್ಪಾಯಿ, ಮಾವು, ಚಿಕ್ಕು ಮೊದಲಾದ ಹಣ್ಣಿನ ಗಿಡಗಳನ್ನ ಬೆಳೆಸಿದ್ದಾರೆ. ಅಲಸಂಡೆ, ಬೆಂಡೆ, ಬೂದುಕುಂಬಳ, ಸಿಹಿಕುಂಬಳ ತರಕಾರಿಗಳು ಇವರ ತೋಟದಲ್ಲಿವೆ. ಇದೀಗ ಮನೆಯ ಎಡಪಾರ್ಶ್ವದಲ್ಲಿದ್ದ ಗುಡ್ಡ ಪ್ರದೇಶವನ್ನ ಸಮತಟ್ಟುಗೊಳಿಸಿ ಅಡಕೆ ತೋಟ ಬೆಳೆಸಿದ್ದಾರೆ. ಗುಡ್ಡದಿಂದ ತೊರೆಯ ಮೂಲಕ ಹರಿದು ವ್ಯರ್ಥವಾಗುತ್ತಿದ್ದ ನೀರಿಗೆ ಕಿರು ಡ್ಯಾಂ ಕಟ್ಟಿ ಬಾವಿ, ಬೋರ್ವೆಲ್ಗಳಿಗೆ ನೀರಿಂಗಿಸುತ್ತಾರೆ. ನೀರು ತುಂಬಿರುವ ಈ ಕೆರೆಯಲ್ಲಿ ಮೀನು ಸಾಕುವ ಯೋಜನೆಯೂ ಇದೆ. ನಮಗೆ ಅಂದ್ರೆ ಕೆಲವು ಪ್ರಾಜೆಕ್ಟ್ ಅಲ್ಲಿ ದೊಡ್ಡ ಕೃಷಿಕರನ್ನು ಸೇರಿಸಲಿಕ್ಕಿಲ್ಲ. ಇವರಲ್ಲಿ ಸ್ವಲ್ಪ ದೊಡ್ಡ ಕೃಷಿಕರಾಗಿರುವುದರಿಂದ ಆದರೂ ನಾವು ಸೇರಿಸಿಕೊಂಡು, ಯಾಕೆಂದರೆ ಇವರ ಕೃಷಿಯ ಅನುಭವ ಬಾಕಿಯವರಿಗೆ ಪ್ರಯೋಜನ ಆಗಲಿ ಎಂಬ ಉದ್ದೇಶದಿಂದ ನಾವು ಅವರನ್ನು ಸೇರಿಸಿಕೊಂಡೆವು. ಅವರು ನಮ್ಮದರಲ್ಲಿ ಈಗ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಅವರದ್ದು ಒಂದು ನಮ್ಮ ಪ್ರಾಜೆಕ್ಟಲ್ಲಿ ಅವರಿಗೆ ಸಣ್ಣ ಪುಟ್ಟ ಏನಾದರೂ ಒಂದು ವಿಷಯವನ್ನು ತಿಳಿಸಿದರೆ ಅದನ್ನು ಅವರು ಮುತುವರ್ಜಿಯಿಂದ ತೆಗೆದುಕೊಂಡು ಅದನ್ನು ಎಲ್ಲಿಯಾದರೂ ಈಗ ನೋಡಿ ಬಂದರೆ ಅದನ್ನು ಮಾಡುವಂಥದ್ದು, ಅದೆಲ್ಲ ತುಂಬ ಆಸಕ್ತಿ.
ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ಅಧ್ಯಯನ ಪ್ರವಾಸದ ಮೂಲಕ ಈಗಾಗಲೇ 400ಕ್ಕಿಂತಲೂ ಅಧಿಕ ಮಂದಿ ರೈತರು ನಿರಂಜನ ಸೇಮಿತ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಒಂದೇ ಸೂರಿನಡಿ ಬಹುವಿಧದ ಕೃಷಿಯನ್ನ ನೋಡುವ ಅವಕಾಶ ಈ ರೈತರದ್ದು. ನಿರಂಜನ್ ಸೇಮಿತ ಅವರ ಕೋಳಿ ಸಾಕಾಣೆಯ ಪ್ರೇರಣೆ ಪಡೆದು 150ಕ್ಕಿಂತಲೂ ಅಧಿಕ ಮಂದಿ ಈ ಮಾದರಿಯಲ್ಲಿ ಕೋಳಿ ಸಾಕಾಣೆಯನ್ನ ಆರಂಭಿಸಿದ್ದಾರೆ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ಪಡೆಯುವ ಅವರ ಕೃಷಿ ಚಟುವಟಿಕೆಗಳನ್ನು ತಾವು ಅನುಸರಿಸುತ್ತಿದ್ದಾರೆ. ಹಲವು ವರ್ಷಗಳ ಕಾಲ ವಿದೇಶದಲ್ಲಿದ್ದ ಅವರ ಸಹೋದರ ಭಾಸ್ಕರ ಸೇಮಿತ ಅವರು ಕೋವಿಡ್ ಲಾಕ್ಡೌನ್ ಬಳಿಕ ಊರಿಗೆ ಮರಳಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರು ಅಡಕೆ ತೋಟ ಅಭಿವೃದ್ಧಿಪಡಿಸುವುದರೊಂದಿಗೆ ದನ ಹಾಗೂ ಆಡು ಸಾಕಾಣೆ ಆರಂಭಿಸಿದ್ದಾರೆ. ನಿರಂಜನ ಸೇಮಿತ ಅವರ ಪತ್ನಿ ಅಶ್ವಿನಿ ಸೇಮಿತ ಹಾಗೂ ಮಕ್ಕಳಾದ ಮಾನಸ ಹಾಗೂ ಪಾರಿತ ಅವರ ಕೃಷಿ ಕಾರ್ಯಕ್ಕೆ ಸಹಕಾರವನ್ನ ನೀಡುತ್ತಾರೆ. ತಾಲೂಕು ಮಟ್ಟದ ಸಮಗ್ರ ಕೃಷಿ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಇವರ ಕೃಷಿ ಕಾರ್ಯಗಳಿಗೆ ದಿಶಾ ಸಂಸ್ಥೆ ಹಾಗೂ ಬಡಗಬೆಳ್ಳೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಕೂಡ ಪ್ರೋತ್ಸಾಹಿಸಿದೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.